ಇವತ್ತು ವಾರಕ್ಕೆ 10-15 ಸಿನಿಮಾ ರಿಲೀಸ್ ಆದ್ರೆ ಯಾವ್ದನ್ನ ನೋಡ್ತಾರೆ? ಲಾಸ್ಗೋಸ್ಕರ ಸಿನಿಮಾ ಯಾಕೆ ಮಾಡ್ತೀರಾ? ಹುಚ್ಚುಚ್ಚಾಗಿ ಆಡ್ತಿದ್ರು ಅಂತ ಡೈರೆಕ್ಟರ್ಗಳು ಇದಾರೆ ಆಗ್ಲಿದ್ರು. ನಾನು ಮಾಡೋ ತಪ್ಪಿಗೆ ಸುಜಾ ಅವರು ಅಲ್ಲೇ ನನ್ನ ಗೆಟ್ ಔಟ್ ಅಂತ ಹೇಳ್ಬೇಕಾಗಿತ್ತು. ಮನೋಹರ್ ಬೇಗ ಮುಗಿಸಿ ಮನೋಹರ್, ಫ್ಲೈಟ್ ಲೇಟ್ ಆಗ್ತಾ ಇದೆ ಅಂತ ಅವ್ರು ಎಲ್ಲಿ ಪ್ರೆಷರ್, ಕನ್ನಡ ಸಿನಿಮಾದ ಅನ್ನದಾತರು. ಇದನ್ನು ನಮ್ಮ ಚಿತ್ರರಂಗದವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸ್ಟಾರ್ಗಳ ಸಂಖ್ಯೆ ಕಡಿಮೆ ನಮ್ಮಲ್ಲಿ, ಬರೀ ಬಿಲ್ಡಪ್ ಸಿನಿಮಾ ಅಲ್ಲ. ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ, ನಮ್ಮ ಗುರುವು ಬಾಯಿ ಬಿಟ್ಟು. ಸೊ ಈ ಮಧ್ಯೆ ನೀವು ಮಜಾ ಟಾಕೀಸ್ ಅನ್ನೋ ಒಂದು ಕಿರುತೆರೆಗೂ ಕೂಡ ನೀವು ಬರ್ತೀರಿ. ಸೊ ಆ ಅವಕಾಶ ಬಂದಿದೆ ಹೇಗೆ, ಅಥವಾ ಅವತ್ತು ಅದನ್ನ ನಾನು ಬರ್ತೀನಿ ಇಲ್ಲಿ ಕಾರಣ ಏನು? ಸೃಜನ್ ಲೋಕೇಶ್ ಅವರು ಮಜಾ ವಿದ್ ಸೃಜಾ ಅಂತ ಒಂದು ಎಪಿಸೋಡ್, ವಾರಕ್ಕೊಂದು ಎಪಿಸೋಡ್ ಒಂದು ಕಾಮಿಡಿ ಶೋ ಮಾಡ್ತಾ ಇದ್ರು. ಅಲ್ಲಿ ಒಂದು ಸಲ ನನ್ನನ್ನು ಕರೆದ್ರು. ಯಾಕಂದರೆ ನಾನು ಅವ್ರ ಮನೆಗೆ, ಅವ್ರ ತಂದೆ ಲೋಕೇಶ್ ಅವರು ಎಲ್ಲ ಇದ್ದಾಗ, ಚೆನ್ನೈಯಿಂದ ಅವ್ರ ಸ್ನೇಹಿತರು ಬಂದಾಗ ಅವ್ರ ಮೂಲಕ ನಾನು ಅವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ. ಆಮೇಲೆ ಕೆ ವಿ ರಾಜ್ ಅವರು, ಅವರಿಗೆ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೆ. ಹಾಗಾಗಿ ಅವರು ಲೋಕೇಶ್ ಸರ್ ಎಲ್ಲ ಕ್ಲೋಸ್ ಫ್ರೆಂಡ್ಸು, ಹಾಗೆ ಹೋಗ್ತಾ ಬರ್ತಾ ಇದ್ದೆ. ಹಾಗಾಗಿ ಸುಜಾ ನನಗೆ ಒಳ್ಳೆ ಆತ್ಮೀಯರಾಗಿದ್ದರು. ಅವರು ಮಜಾ ವಿದ್ ಸುಜಾ ಅಂತ ಒಂದು ಮಾಡಿದಾಗ ನಾನು ಕರೆದ್ರು. ಆ ಎಪಿಸೋಡ್ ಚೆನ್ನಾಗಿ ಬಂತು. ಆವಾಗ ಅವರು ಮಜಾ ಟಾಕೀಸ್ ಅಂತ ಮಾಡುವಾಗ ನೀವು ಮಾಡಿ, ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ಅಂದರು. ನಾನು ತಮಾಷೆಗೆ ಇದು ಮಾಡಿದೆ. ನನಗೆ ಅಷ್ಟು ಆಸಕ್ತಿನೂ ಇರಲಿಲ್ಲ, ಮತ್ತು ಒಂದು ಭಯನೂ ಇತ್ತು. ನಾನು ಏನು ಮಾಡಬಲ್ಲೆ? ಕ್ರಿಯೇಟಿವಿಟಿ, ಸ್ಟೇಜಲ್ಲಿ ಮಾತಾಡೋದು ಬೇರೆ, ನಾವು ಬರೆಯೋದು ಬೇರೆ, ಬರವಣಿಗೆ ಬೇರೆ, ಹಾಡು ಮಾಡೋದು ಬೇರೆ. ಇದು ಆ ಸ್ಪಾಂಟೇನಿಯಸ್ ಅಲ್ಲಲ್ಲೇ ಬರಬೇಕು, ಪಂಚಿಂಗ್ ಡೈಲಾಗು, ಅದು ಕಷ್ಟ ಇದೆ. ಆದರೆ ಅವ್ರು ನಾವು ಬರ್ಕೊಡ್ತೀವಿ, ನೀವು ಅದನ್ನು ಹೇಳಿ, ರಿಹರ್ಸಲ್ ಎಲ್ಲ ಇದೆ ಅಂತ ಹೇಳಿ ನನಗೆ ಧೈರ್ಯ ತುಂಬಿ ಮಾಡಿಸಿದ್ರು. ಆದರೂ ಅಲ್ಲೆಲ್ಲ ತಪ್ಪುಗಳು ಮಾಡ್ತಿದ್ದಾಗೆಲ್ಲ ಅವರು ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ನಾನು ಸೃಜನ್ ಲೋಕೇಶ್ ಅವರಿಂದ ಕಲ್ತಿದ್ದು ಸಹನೆ, ತಾಳ್ಮೆ. ಅದ್ಭುತ ಸಹನೆ ವ್ಯಕ್ತಿ ಅವರು. ಯಾರು ತಪ್ಪು ಮಾಡಿದ್ರು ಅವರು ಸಿಟ್ಟಾಗ್ತಿರ್ಲಿಲ್ಲ. ನಾನು ಶೂಟಿಂಗಲ್ಲಿ ಬೇರೆ ಬೇರೆ ನಿರ್ದೇಶಕರು ಡೈರೆಕ್ಷನ್ ಮಾಡೋದು ನೋಡಿದ್ದೀನಿ. ಏನ್ ಮಾಡ್ತೀವಿ, ಯಾಕಾದ್ರು ಚಿತ್ರರಂಗಕ್ಕೆ ಯಾಕೆ ಬರ್ತೀರಾ ನೀವು, ಇಂಡಸ್ಟ್ರಿ ಯಾಕ್ರಿ ಬರ್ತೀರಾ, ಆಕ್ಟಿಂಗ್ ಬರಲ್ಲ ನಿಮಗೆ, ಒಂದು ಡೈಲಾಗ್ ಹೇಳಕ್ ಬರಲ್ಲ, ಯಾಕ್ರಿ ಬರ್ತೀರಾ, ಈ ಥರ ಕುಗ್ಗಿಸ್ಬಿಡ್ತಿದ್ರು, ಕೂಗಾಡ್ತಿದ್ರು. BP, ಶುಗರ್, ಒಟ್ಟು ಹುಚ್ಚುಚ್ಚಾಗಿ ಆಡ್ತಿದ್ರು ಅಂತ ಡೈರೆಕ್ಟರ್ಗಳು ಇದ್ದಾರೆ, ಈಗಲೂ ಇದ್ದಾರೆ, ಆಗ್ಲಿದ್ರು. ಅದು ನಾನು ನೋಡಿದವನಲ್ಲ. ಸರ್ ಸ್ವಲ್ಪ ಬೇರೆ. ನಾನು ಮಾಡೋ ತಪ್ಪಿಗೆ ಸುಜಾ ಅವರು ಅಲ್ಲೇ ನನ್ನ ಗೆಟ್ ಔಟ್ ಅಂತ ಹೇಳ್ಬೇಕಾಗಿತ್ತು. ಆದರೆ ಬೆಂತಟ್ಟೆ, ಅಣ್ಣ ಕೂಲಾಗಿ ಯಾಕೆ ಟೆನ್ಷನ್ ತಗೋತೀರಾ, ಆರಾಮಾಗಿ ಮಾಡಿ, ಏನು ಟೆನ್ಷನ್ ತಗೋಬೇಡಿ ಅಂತ. ಏನು ಇಷ್ಟೊಂದು ಬೆವರ್ತಾ ಇದ್ದೀರಾ, ಕೂಲ್ ಫ್ಯಾನ್ ಆನ್ ಮಾಡ. ಸೊ ಈ ಥರ ಒಂದು ಶಾಂತವಾಗಿ, ನಮಗೆ ಬೇಸರ ಆಗದ ರೀತಿಯಲ್ಲಿ ನನಗೆ ಎಷ್ಟು ಚಿಕ್ಕವರು ಸೃಜನ್ ಲೋಕೇಶ್ ಅವರು, ಆದರೆ ಅವರಲ್ಲಿದ್ದ ಪ್ರಬುದ್ಧತೆ ನನಗಿರಲಿಲ್ಲ. ನಾನು 2 ಸಿನಿಮಾ ಅಷ್ಟೊತ್ತಿಗಾಗಲೇ, ಒಂದು ಓಂ ಮಲ್ಲಿಗೆ, ಒಂದು ಇಂದ್ರಧನುಷ್, 2 ಸಿನಿಮಾ ಡೈರೆಕ್ಷನ್ ಮಾಡಿದೆ. ಓಂ ಮಲ್ಲಿಗೆಯಲ್ಲಿ ಸ್ವಲ್ಪ ಸಿಟ್ಟು ಮಾಡ್ಕೊಳ್ತಿದ್ದ ಕಲಾವಿದರು ಸರಿಯಾಗಿ ಮಾಡಿಲ್ಲ. ಅಂದರೆ ಇಂದ್ರಧನುಷ್ ಸಮಯದಲ್ಲಿ ಆಕಾಂಕ್ಷ ತ್ರಿಪಾಠಿ ಅಂತ ಅವಳು, ಮುಂಬೈ ಅವಳು, ಅವಳಿಗೆ 5 ಗಂಟೆಗೆ ಫ್ಲೈಟು, 4 ಗಂಟೆಗೆ ಬಿಟ್ಕೊಡ್ಬೇಕು, 2 ಗಂಟೆಗೆ ಇನ್ನೂ ಅವಳು ಸರಿಯಾಗಿ ಕಲ್ತಿಲ್ಲ ಡೈಲಾಗು. ಹಾಗಾಗಿ ನಾನು ಕೂಗಾಡಿದಾಗ ಶಿವಣ್ಣ ನನಗೆ ಸಮಾಧಾನ ಮಾಡಿದ್ರು. ಮನೋಹರ್, ಒಂದು ಕೆಲಸ ಮಾಡಿ, ನಾನು ನನ್ನ ಎಕ್ಸ್ಪ್ರೆಷನ್ಗೆ ಅವಳು ಡೈಲಾಗ್ ಹೇಳಿ, ಅವಳಿಗೆ ಬರ್ಕೊಡಿ, ಓದಿ ಹೇಳಿ, ಅವಳು ಆಡಿಯೋ, ಹೌದು, ಅವಳ ಡೈಲಾಗು ನನ್ನ ಮೇಲೆ ಹಾಕಿ, ನನ್ನ ಡೈಲಾಗ್ ಅವಳ ಮೇಲೆ ಹಾಕಿ. ಏನು ಐಡಿಯಾ ನೋಡಿ, ಇಬ್ಬರು ಡೈಲಾಗ್ ಆಗುತ್ತೆ. ಅವಳಿಗೆ ಬಾಯ್ಪಟ ಬರಲ್ಲ, ಅವಳಿಗೆ ಟೆನ್ಷನ್ನಲ್ಲಿದ್ದಾಳೆ. ಅವಳ ಡೈಲಾಗು ಶಿವಣ್ಣನ ಮುಖದಲ್ಲಿ ನಾವು ಓದಿದ್ವಿ. ಶಿವಣ್ಣ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋದ್ರು. ಶಿವಣ್ಣಂದು ಡೈಲಾಗ್ ಬರುವಾಗ ಅವಳ ಎಕ್ಸ್ಪ್ರೆಷನ್ ತೋರಿಸಿದ್ವಿ. ಅವಳು ಅದಕ್ಕೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು. ಇನ್ನು ಟೆನ್ಷನ್ ಕೊಡು, ಕೋಪ ಮಾಡು, ಇದು ಮಾಡು ಎಲ್ಲ ಹೇಳ್ತಾ ಇದ್ವಿ, ಅವ್ಳು ಮಾಡ್ತಾ ಇದ್ಲು. ಇಲ್ಲಿ ಶಿವಣ್ಣನ ಡೈಲಾಗು ಬರ್ತಾ ಇತ್ತು. ಈ ಒಂಥರ ಎಕ್ಸ್ಚೇಂಜ್. ಅದು ಅಂದ್ರೆ ಆಕೆಯ ಭಾರವನ್ನ ಕಡಿಮೆ ಮಾಡ್ದಂಗೆ ಬೇಗ ಕಳಿಸ್ಬೇಕು ಅವಳನ್ನ. ಅಲ್ಲ, ಆಯ್ಕೊಂಡಿದ್ಯಾಕೆ ಅವ್ರನ್ನ ಅಂತ. ಅದು ನಮಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಗೊತ್ತಿರಲಿಲ್ಲ, ಡೈಲಾಗ್ ಕಲಿತಾರೆ ಅಂತ. ಯಾಕಂದರೆ ನೋಡೋಕ್ಕೆ ಸುಂದರವಾಗಿದ್ಲು. ನನಗೆ ಇಬ್ಬರು ಚಂದದ ಹುಡುಗಿಯರು ಬೇಕಿತ್ತು ಅದರಲ್ಲಿ. ಒಬ್ಳು ಕೆಟ್ಟವಳು, ಒಬ್ಳು ಒಳ್ಳೆಯವಳು, ಆ ಥರ. ಅದು ಇಂದ್ರಧನುಷ್ ಕತೆ ಭಾಳ ಟ್ರಿಕ್ಕಿ ಕತೆ. ಫಸ್ಟ್ ಹಾಫಲ್ಲಿ ಯಾರು ಕೆಟ್ಟವಳೋ, ಸೆಕೆಂಡ್ ಹಾಫಲ್ಲಿ ಅವಳು ಒಳ್ಳೆಯವಳು.
ಈ ಒಳ್ಳೆ ಫಸ್ಟ್ ಹಾಫಲ್ಲಿ ಒಳ್ಳೆಯವಳಾಗಿದ್ದವಳು ನಿಜವಾಗಿ ಒಳ್ಳೆಯವಳಲ್ಲ. ಇಂಟರ್ವಲ್ ನಂತರ ಅವಳ ಬಣ್ಣ ಬಯಲಾಗುತ್ತೆ. ಓಹೋ, ಅದ್ಭುತ. ಆ ಥರ ಒಂದು ಕ್ರಾಸ್ ಕನೆಕ್ಷನ್ ಅಲ್ಲಿ ನಾವು ಸ್ಕ್ರಿಪ್ಟ್ ಮಾಡಿದ್ದು. ಸೊ ಅಲ್ಲಿ ನೀವು ಕೋಪ ಮಾಡ್ಕೊಳ್ತಿದ್ರಿ ಆಸ್ ಎ ಡೈರೆಕ್ಟ್. ಹಾಗೆ ಇದಾಯ್ತು. ಹಾಗಾಗಿ ನಾನು ಇಂದ್ರಧನುಷಲ್ಲೂ ಕೋಪ ಮಾಡ್ಕೊಂಡಿದ್ದೆ, ಒಮ್ಮಲಿಗೆಲ್ಲೂ ಕೋಪ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಸಿಟ್ಟು ಬರ್ತಾ ಇತ್ತು ನನಗೆ. ಇಲ್ಲಿ ನೋಡಿದ್ರೆ ಸೃಜನ್ ಲೋಕೇಶ್ ಇಷ್ಟು ಚಿಕ್ಕ ಹುಡುಗ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ನಮ್ಮನ್ನೆಲ್ಲ ಸಮಾಧಾನದಿಂದ ನಮಗೆ ಧೈರ್ಯ ಹೇಳ್ತಾಯಿದ್ರು. ಆಗ ನನಗೆ ನಾಚಿಕೆ ಆಯಿತು. ಕೋಪ ಮಾಡ್ಕೋಬಾರ್ದು. ಯಾವುದು ಯಾವ ಕಾಲಕ್ಕೆ ಆಗಬೇಕೋ ಅದು ಆಗೇ ಆಗತ್ತೆ, ಯಾರಿಂದ ತಪ್ಸೋಕ್ಕಾಗಲ್ಲ. ಯಾವುದು ಆಗಲ್ವೋ ಅದು ಏನೇ ಮಾಡಿದ್ರೂ ಆಗಲ್ಲ. ಆಗ ಏನು ಮಾಡ್ಬೇಕು ನಾವು, ಇದಿಷ್ಟೇ ಅಂತ ಸಮಾಧಾನ ಚಿತ್ತವಾಗಿ, ಸ್ಟ್ರೆಸ್ ತಗೋಬಾರ್ದು, ಎಲ್ಲವನ್ನು ಸಮಾಧಾನ ಚಿತ್ತವಾಗಿ ನಿಭಾಯಿಸಬೇಕು. ಅದು ಸೃಜನ್ ಲೋಕೇಶಿಂದ ನಾನು ಕಲ್ತಿದ್ದು. ಅಲ್ಲಿ ಬಟನ್ ಪಾತ್ರ, ಆ ಬಟನ್ ಪಾತ್ರ ಎಲ್ಲವೂ ಕಂಪ್ಲೀಟ್ ಸೃಜಾ ಹೇಳ್ಕೊಟ್ಟಂಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಒಂದು ಲೆವೆಲ್ಗೆ ಕ್ಲಿಕ್ ಆಯಿತು. ಮಜಾ ಟಾಕೀಸ್ ಸಿಕ್ಕಾಪಟ್ಟೆ ಕ್ಲಿಕ್ ಆದ್ರಿಂದ ನಾವೆಲ್ಲರೂ ಅದರಲ್ಲಿ ಹೆಸರು ಮಾಡಿದ್ವಿ. ತುಂಬ ಸರ್. ಅಲ್ಲಿ ಅಪರ್ಣ ಅವರಿದ್ರು. ಅಪರ್ಣ ಪಾಪ ಅವರು ನಂದು ಅಪರ್ಣದೇ ಒಂದು ವಿಸ್ಮಯ. ನಾವು ರೆಗ್ಯುಲರ್ ಆ್ಯಕ್ಟರ್ಸ್ ಅಲ್ಲ. ನಾನು ಯಾವಾಗಲೂ ಆ್ಯಕ್ಟಿಂಗ್ ಮಾಡುವಂಥವನಲ್ಲ. ಅಪರ್ಣ ಅಂತ ಆ್ಯಕ್ಟಿಂಗೇ ಮಾಡೋರಲ್ಲ, ಅವ್ರು ಬರೀ ನಿರೂಪಣೆ ಮಾಡ್ತಿದ್ದವರು. ನಾವು ಆ್ಯಕ್ಟಿಂಗ್ ಮಾಡಿ ಜನರಿಗೆ ಮನರಂಜನೆ ಕೊಡ್ತಿದ್ವಲ್ಲ, ಅದು ವಸ್ತು. ಮತ್ತು ಅಂಥವ್ರ ಮೇಲೆ ಅವ್ರು ನಂಬಿಕೆ ಇಟ್ಟಿದ್ದಾರಲ್ಲ, ಅದು ಸುಜಾ ಅವ್ರದ್ದು ಜಜ್ಮೆಂಟ್. ಇವರಿಂದ ಕೆಲಸ ತಕ್ಷಣ ಅಂತ ಸುಜಾ ಒಂದು ಒಳ್ಳೆ. ಇತ್ತೀಚೆಗೆ GST ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಹಾಸ್ಯಮಯ, ಒಳ್ಳೆ ಚಿತ್ರ. ಹಾಗೆ ಇವತ್ತಿನ ದಿವಸ ಪ್ರಚಾರ ಅಂದರೆ ತುಂಬ ಪ್ರಚಾರ ಮಾಡಬೇಕಾಗತ್ತೆ ನಾವು. ಸೋಷಿಯಲ್ ಮೀಡಿಯಾ ಅನ್ನೋದು ಅದಕ್ಕೆ ವರವಾಗಿದೆ. ಸ್ವಲ್ಪ ಅಷ್ಟೆ, ಸ್ವಲ್ಪ. ಈಗ ನಾವು ಒಂದು ತಿಳ್ಕೋಬೇಕು, ನಮ್ಮ ಚಿತ್ರರಂಗದವರು ಭಾಳಷ್ಟು ತಿಳ್ಕೋಬೇಕಾದ ವಿಚಾರ, ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಯಾರು? ಮಧ್ಯಮ ವರ್ಗ. ಓಕೆ, ಹೌದು ಹೌದು. ಶ್ರೀಮಂತ ವರ್ಗ ಅವರಿಗೆ ಕನ್ನಡ ಅಂದರೆ ಒಂದು ಅಸಡ್ಡೆ. ಅವರು ಹಿಂದಿ, ತೆಲುಗು, ಇಂಗ್ಲೀಷ್ ಆ ಸಿನಿಮಾ ನೋಡೋರು. ಬೇರೆ ಭಾಷೆ ಸಿನಿಮಾ ನೋಡೋದು ಅಂದರೆ ಅವ್ರಿಗೆ ಪ್ರತಿಷ್ಠೆ. ಕನ್ನಡ ಅಂದರೆ ಅಷ್ಟಕ್ಕಷ್ಟೇ. ಕನ್ನಡದ ಮೇಲೆ ಅಭಿಮಾನ ಯಾರಿಗಿದೆ ಅಂದರೆ ಮಧ್ಯಮ ವರ್ಗದವರು. ಆಟೋ ಡ್ರೈವರ್ಸು, ಆಮೇಲೆ ಪೆಟ್ರೋಲ್ ಬಂಕ್ ವರ್ಕರ್ಸು, ಆಮೇಲೆ ಹೋಟೆಲ್ ಕಾರ್ಮಿಕರು, ತರಕಾರಿ ಮಾರೋರು, ನಗರ ಸಭೆ ಕಾರ್ಮಿಕರು, ಪೌರ ಕಾರ್ಮಿಕರು, ಇವರು ಕನ್ನಡದ ಅನ್ನದಾತರು, ಕನ್ನಡ ಸಿನಿಮಾದ ಅನ್ನದಾತರು. ಇದನ್ನು ನಮ್ಮ ಚಿತ್ರರಂಗದವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರ ಟಿವಿಯೆಲ್ಲ ಇಂಗ್ಲೀಷ್ ಶೀರ್ಷಿಕೆಗಳಿಂದ ಸಿನಿಮಾ ಮಾಡ್ತಾ ಬರ್ತಾರೆ. ಅಲ್ಲ, ಸಿನಿಮಾ ಹೆಸರುಗಳು ಇವತ್ತು ಇಂಗ್ಲೀಷ್ ಹೆಸರು ಇರ್ತಾರೆ, ಕನ್ನಡದ ಹೆಸರು ಒಂದು. ನಮ್ಮ ಮಧ್ಯಮ ವರ್ಗದವ್ರಿಗೆ ಸಿನಿಮಾ ಮಾಡಿಯಪ್ಪ ನೀವು. ಮಧ್ಯಮ ವರ್ಗದವರು ಬರಬೇಕಾದ್ರೆ ಅವರಿಗೆ ಸಿಂಗಲ್ ಥಿಯೇಟ್ರ್ ಬೇಕು. ಮಾಲಲ್ಲಿ ಹೋಗಿ ಸಿನಿಮಾ ನೋಡೋಷ್ಟು ಶಕ್ತಿ ಇರಲ್ಲ, ದುಡ್ಡಿಲ್ಲ. ಮೊದಲು ಸಿನಿಮಾಗಳ ಸಂಖ್ಯೆ ಕಮ್ಮಿ ಇತ್ತು. ವರ್ಷಕ್ಕೆ 20-30 ಸಿನಿಮಾ ಬಿಡುಗಡೆ ಆಗ್ತಿತ್ತು. ವಾರಕ್ಕೊಂದು ಸಿನಿಮಾ ನೋಡ್ತಿದ್ರು ಜನ ಕನ್ನಡ ಪ್ರೇಕ್ಷಕರು. ವಾರಕ್ಕೊಂದು ಸಿನಿಮಾ ನೋಡ್ತಿದ್ರು. ಚೆನ್ನಾಗಿದ್ರೆ ಯಾವ ವಾರ ಪೂರ್ತಿ ನೋಡ್ತಿದ್ರು. ಇವತ್ತು ವಾರಕ್ಕೆ 10-15 ಸಿನಿಮಾ ರಿಲೀಸ್ ಆದರೆ ಯಾವುದನ್ನು ನೋಡ್ತಾರೆ? ಅಪ್ಪಿ ಒಂದು ಸಿನಿಮಾಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಅದು ಚೆನ್ನಾಗಿಲ್ಲ ಅಂದಾಗ ಉಳಿದಿದ್ದು 9 ಚೆನ್ನಾಗಿದ್ರು ಅವ್ರು ಹೋಗಲ್ಲ. ಹೌದು. ಆಗ 9 ಸಿನಿಮಾ ಹೋಯ್ತಾ? ಒಳ್ಳೆ ಸಿನಿಮಾ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಚಿತ್ರರಂಗದವರು. ಇದನ್ನು ಅರ್ಥ ಮಾಡಿಕೊಂಡು ಆ ಒಂದು ಮಿತಿ ಮಾಡಿ ಒಳ್ಳೆ ಸಿನಿಮಾ ನಿರ್ಮಾಪಕರನ್ನು ತಯಾರು ಮಾಡಬೇಕು. ನಿರ್ಮಾಪಕರು ಬರ್ತಾರೆ, ಅದನ್ನು ನಮ್ಮ ಚಿತ್ರರಂಗದವರು ಅವ್ರಿಗೆ ಯಾರಾದರೂ ನೋಡಿಯಪ್ಪ, ಕತೆ ಮುಖ್ಯ. ಆ ಕತೆ ಚೆನ್ನಾಗಿದೆಯೋ ಇಲ್ವೋ ಅಂತ ನಿಮ್ಮಲ್ಲೇ ಒಂದು ತೀರ್ಪುಗಾರರು ಒಂದಷ್ಟು ಜನರನ್ನ ಇಟ್ಕೊಳ್ಳಿ, ಅವರಿಗೆ ಕೊಟ್ಬಿಡಿ. ನಮಗೆ ಈ ಕಥೆಯಲ್ಲಿ ಹೇಗಿದೆ ಇದು ಕತೆ, ನೀವು ಹೇಳಿ, ಇದು ಚೆನ್ನಾಗಿದ್ರೆ ನಾವು ಮಾಡ್ತೀವಿ ಅಂತ. ಆ ಥರ ಇಟ್ಕೊಳ್ಳಿಲ್ಲ ಅಂದರೆ ಕೆಲವರು ಇಟ್ಕೊಳ್ತಿದ್ರು. ಮತ್ತು ಕೆಲವರು ಬಂಡ ಧೈರ್ಯದಿಂದ ಅಥವಾ ಯಾರ ಮಾತು ಕೇಳಲ್ಲ ನಿರ್ಮಾಪಕರು, ಅಂಥವ್ರು ಹಾಳಾಗಿದ್ದಾರೆ. ಇವತ್ತು ಸಿನಿಮಾ ಅಂದರೆ ಲಕ್ಷ ಸುರಿಯುವಾಗ ಕನಿಷ್ಠ ಹಾಕಿದ ದುಡ್ಡಾದರೂ ಬರಬೇಕು. ಹೌದು. ಲಾಸ್ಗೋಸ್ಕರ ಸಿನಿಮಾ ಯಾಕೆ ಮಾಡ್ತೀರಾ? ಹೋಟ್ಲ್ ಇಡ್ಬೋದಲ್ಲ, ಬೇರೆ ವ್ಯವಹಾರ ಮಾಡ್ಬೋದು. ಇಡ್ಲಿ ಹೋಟ್ಲು, ಅನ್ನ ಸಾಂಬಾರು ಹೋಟ್ಲ್ ಇಡ್ಬೋದು,
ಅದರಲ್ಲಿ ಲಾಭ ಇದೆ. ಸಿನಿಮಾ ಯಾಕೆ ಮಾಡಬೇಕು? ಕಳ್ಕೊಳ್ಳೋಕೆ ಯಾಕೆ ಸಿನಿಮಾ ಮಾಡ್ತೀರಾ? ಬೇಡ. ನೀವು ಸಿನಿಮಾ ಮಾಡಬೇಕಾದ್ರೆ ಇದರಿಂದ ನಾನು ದುಡ್ಡು ಮಾಡಲೇಬೇಕು ಅಂತ ಬನ್ನಿ. ದುಡ್ಡು ಮಾಡಲೇಬೇಕು ಅಂದಾಗ ಏನು ಮಾಡಬೇಕು? ಮೊದಲನೇದಾಗಿ ಜನಕ್ಕೆ ಮನರಂಜನೆ ಬೇಕು. ಜನ ಬರಬೇಕು ಥಿಯೇಟ್ರಿಗೆ. ಈ ಸಿನಿಮಾದಲ್ಲಿ ಏನೋ ಇದೆ ವಿಶೇಷ ಅಂತ ಜನ ಬರಬೇಕು. ಏನು ವಿಶೇಷ ಅಂತ ನೀವು ತೋರಿಸೋದಕ್ಕೆ ನಿಮ್ಮಲ್ಲಿ ತಾಕತ್ತಿರಬೇಕು. ಒಂದು ಎಕ್ಸ್ಟ್ರಾರ್ಡಿನರಿ ಸುಂದರಿಯಾದ ಹೀರೋಯಿನ ಅಥವಾ ನಮ್ಮ ಹೀರೋಗಳು ಸ್ವಲ್ಪ ಸಹಕಾರ ಮಾಡಬೇಕು. ಹೊಸ ರೀತಿಯ ಕಥೆಗಳಿಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಹೀರೋಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ ಕೆಲವರು, ನಮ್ಮ ಹೀರೋಗಳು 3 ವರ್ಷಕ್ಕೊಮ್ಮೆ ಸಿನಿಮಾ ಮಾಡ್ತಾರೆ, ಅವ್ರು ರೆಗ್ಯುಲರ್ ಮಾಡಿದರೆ ಚಿತ್ರರಂಗ ಉಳಿಯುತ್ತೆ ಅಂತ. ಆ ಮಾತು ಅರ್ಧ ಸತ್ಯ. ಯಾಕಂತಂದರೆ ರೆಗ್ಯುಲರ್ ಅವ್ರು ಸಿನಿಮಾ ಮಾಡಿದರೆ ಅವರಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಇವತ್ತು ಯಾಕೆ ಒಂದು ಹೀರೋ ಸಿನಿಮಾ ಬರುತ್ತೆ, ಅದಕ್ಕೊಂದು ಬಿಲ್ಡಪ್ಪು, ಅದಕ್ಕೆ ಯಾಕೆ ಜನ ನೂಕುನುಗ್ಲು ಆಗ್ತಾರೆ ಅಂದರೆ ಅದು ತುಂಬ ಗ್ಯಾಪ್ ಇರೋದಕ್ಕೆ ಕಾತುರತೆ. 3 ವರ್ಷದಿಂದ ಅವ್ರು ಸಿನಿಮಾ ಮಾಡಿಲ್ಲ, ಈಗ ಒಂದು ಸಿನಿಮಾ ಬರ್ತಿದ್ದಾರೆ ಅಂತ ಆ ಕಾತುರತೆ ಇದ್ದಿದ್ದಕ್ಕೆ ಅವರು ಉಳ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಅವರು ರೆಗ್ಯುಲರ್ ಸಿನಿಮಾ ಮಾಡ್ತಾ ಇದ್ರೆ ಅಸಡ್ಡೆ ಆಗ್ಬಿಡುತ್ತೆ. ಆಗ 10 ಜನ ಹೀರೋಗಳಿರಬೇಕು. ಒಬ್ಬ ಇನ್ನೊಬ್ಬ. ಆಗ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಒಂದು ಬೇರೆ ಇದಾಗುತ್ತೆ. ಮೊದಲು ಆ ಥರ ಇತ್ತು. ಅಣ್ಣವರು, ವಿಷ್ಣುವರ್ಧನ್ನು, ಬೇರೆ ಹೀರೋಗಳು, ಅನಂತ್ನಾಗ್ ಸರ್. ಹೀಗಿದ್ದಾಗ ಇವ್ರದ್ದು ಇನ್ನೊಂದು 2 ವರ್ಷ ಆದಮೇಲೆ ಪರವಾಗಿಲ್ಲ, ಅಲ್ಲಿ ನೆಕ್ಸ್ಟ್ ವಿಷ್ಣು ಸರ್ ಬರ್ತಿತ್ತು. ಅದಾದ ಒಂದು 2 ವರ್ಷ ಆದ್ರೆ ಪರವಾಗಿಲ್ಲ, ಇಲ್ಲಿ ಅಣ್ಣವ್ರದ್ದು ಬರ್ತಿತ್ತು. ಇಲ್ಲಿ ಹಾಗಲ್ಲ. ಹೀರೋಗಳ ಸಂಖ್ಯೆ, ಹೀರೋಗಳು ಅಥವಾ ಸ್ಟಾರ್ಗಳ ಸಂಖ್ಯೆ ಕಡಿಮೆ ನಮ್ಮಲ್ಲಿ. ಅವಾಗೇನಾಗುತ್ತೆ ಅಂದರೆ ನಮ್ಮಲ್ಲಿ ಆ ಕಾತುರತೆ, ತೀವ್ರತೆ ಆಡಿಯನ್ಸಲ್ಲಿ ಜಾಸ್ತಿ, ಅವ್ರ ಸಿನಿಮಾ ನೋಡಬೇಕು ಅನ್ನೋದು. ಹಾಗಿದ್ದಾಗ ಜಾಸ್ತಿ ಹೀರೋಗಳಿದ್ದಾಗ ಚಿತ್ರರಂಗ ಉಳಿಯುತ್ತೆ ಅನ್ನೋದು. ಇದು ಬೇರೆ ಹೀರೋ ಸಿನಿಮಾಗಳು ಬಂದಾಗ ಒಂದು ಹೊಸತನ ಇರುತ್ತೆ, ಹೊಸ ಕಥೆಗಳಿಗೆ ಮಹತ್ವ ಕೊಡಬೇಕು. ಸೊ ಮೇನ್ಲಿ ವರ್ಷಿಪ್ ಅನ್ನೋದಿದೆಯಲ್ಲ, ಇದು ಕೆಲವೊಮ್ಮೆ ಡೇಂಜರ್. ಹೊಸಬ್ರು ಈಗ ಒಬ್ಬ ಹೀರೋ ವರ್ಷಿಪ್ ಮಾಡೋದು ಬೇರೆ, ಫೈನ್. ಬಟ್ ಬೇರೆ ಯಾರು ಸಿನಿಮಾಗಳು ಬಂದರೂ ಆ ಕಡೆಗೆ ತಲೆ ಹಾಕಲ್ಲ. ಆ ಹೀರೋ ಸಿನಿಮಾಗಳು ಬಂದಾಗ ಮಾತ್ರ ಆ ಕಡೆ ಹೋಗೋದು ಅನ್ನೋ ಪರಿಸ್ಥಿತಿ ನೋಡಿ. ಮೊದಲಿಂದು ಸಿನಿಮಾಗಳಲ್ಲಿ ಹಾಸ್ಯ ಇರ್ತಿತ್ತು, ಸಂಗೀತ ಇರ್ತಿತ್ತು, ಹಾಡುಗಳು ಇರ್ತಿತ್ತು. ಇವತ್ತು ಏನಾಗಿದೆ, ಹಾಡುಗಳು ಇಲ್ಲ ಚಿತ್ರದಲ್ಲಿ, ಕಡಿಮೆ. ಹಾಡುಗಳು ಇದ್ರೂ 2 ಲೈನ್ ಆದಮೇಲೆ ಅದನ್ನು ಕಟ್ ಮಾಡ್ತಿದ್ರು. ಹೀರೋ ಬಿಲ್ಡಪ್ಪಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿ ಸೀನಲ್ಲೂ ಹೀರೋ ಬಿಲ್ಡಪ್ ಯಾಕೆ? ಒಂದು ಸಿನಿಮಾದಲ್ಲಿ ಹೀರೋ ಬಿಲ್ಡಪ್ ಮಾಡಿ ಆಯಿತು, 2ನೇ ಸಿನಿಮಾದಲ್ಲೂ ಅದೇ ಬಿಲ್ಡಪ್. ಬರೀ ಬಿಲ್ಡಪ್ಪೇ ಸಿನಿಮಾ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಸಂದೇಶ, ಕತೆ. ಹೌದು, ನಮ್ಮದೇ ಅನಿಸ್ಬೇಕು. ಇದೇನು ನಮ್ಮದೇ ಅಲ್ಲಪ್ಪ, ಅಥವಾ ಇದು ಆಪ್ತವಾಗಬೇಕು. ನಾನು ಹೇಳೋದು ಕೇಳಬೇಡಿ. ಮಲಯಾಳಿ ಸಿನಿಮಾ ರಂಗ ಏನು ಮಾಡ್ತಿದ್ದಾರೆ ನೋಡಿ, ತಮಿಳ್ ಚಿತ್ರರಂಗದವರು ಏನು ಮಾಡ್ತಿದ್ದಾರೆ ನೋಡಿ. ಆ ಥರ ನಮ್ಮಲ್ಲಿ ಅಲ್ಲಿ ಹೀರೋ ವರ್ಷಿಪ್ ಇಲ್ಲ, ಆಮೇಲೆ ಬಿಲ್ಡಪ್ ಸೀನ್ಗಳಿಲ್ಲ. ಅಲ್ಲಿ ಪ್ಯೂರ್ಲಿ ಕಂಟೆಂಟ್. ಆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಇವತ್ತು ಮಾಡಬೇಕಾಗತ್ತೆ ನಾವು.